ಮಾಡಬೇಕು. ಸೀಮಾ ಪೋರಂ ಅವರಿಗೆ ವೆಲ್ಕಮ್. ಯಾವುದು ಹಾಡು ಹಾಡ್ತಾ ಇದ್ದೀರಾ? ನಮಸ್ತೆ ಮೇಡಮ್, ಗುಡ್ ಆಫ್ಟರ್ನೂನ್. ನಾನು ಸೋಲೋ ಆಡ್ತಾ ಇದ್ದೀನಿ. ಯುಗ ಯುಗಗಳು ಸಾಗಲಿ ಹೃದಯ ಗೀತೆ. ಓಕೆ, ತುಂಬ ಒಳ್ಳೆ ಹಾಡು ಸರ್. ಮ್ಯೂಸಿಕ್ ಬಗ್ಗೆ ನಾನು ಎಲ್ಲಿನೂ ಸಂಗೀತ ಕಲ್ತಿಲ್ಲ, ಜಸ್ಟು ಹಿಂಗೆ ಕೇಳಿ ಪ್ರಾಕ್ಟೀಸ್ ಮಾಡಿರೋದು ಅಷ್ಟೇ. ಬಟ್ ನಾನು ಹೇಳಬೇಕು ಅಂತಂದರೆ ಆರ್ಕೆಸ್ಟ್ರಾ ಸಿಂಗರು. ಬಟ್ ಈಗ ಒಂದು 4 ಇಯರ್ಸ್ ಬ್ಯಾಕಿಂದ ಕೋವಿಡ್ ಬಂದಾಗಿಂದ ಮನೇಲೇ ಇರ್ತೀನಿ. ಬಟ್ ನಾವು ಆರ್ಡ್ರ್ ತೊಗೊಂಡು ಬೇರೆ ಕಡೆ ಕೊಡಿಸ್ತೀವಿ. ಬಟ್ ಅಷ್ಟೊಂದು ಹೈಟೆಕ್ ಆಗಿ ಅಂತ ಹೇಳಕ್ಕೆ ಬರಲ್ಲ, ನಾರ್ಮಲ್ ಒಂದು ರೇಂಜ್ಗೆ ಹೋಗಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್. ಯುಗ ಯುಗಗಳ ಸಾಗಲಿ ನವ ಪ್ರೇಮ ಶಾಶ್ವತ, ಹಿರಿಗಗನವೇ ಬೀಳಲಿ ನವ ಪ್ರೀತಿ ಶಾಶ್ವತ, ನದಿ ಸಾಗರ ಕೆರಳಲಿ ನವ ಪ್ರೇಮ ಶಾಶ್ವತ, ಜಗವೇ ಹೇಳಲಿ ನವ ಪ್ರೀತಿ ಶಾಶ್ವತ. खुद का स्टार्टअप है. ಆಗಿತ್ತು ತಮ್ಮ ಗಾಯನ, ತುಂಬ ಮಧುರವಾಗಿ ಹಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಶ್ರೀನಿ ಸರ್, ಸೀಮಾ ಅವರೇ, ಎಸ್ ಸರ್, ಟೆಲ್ ಮಿ. ಆರ್ಕೆಸ್ಟ್ರಾ ಸಿಂಗರ್ಸ್ಗೆ ಅದೊಂದು ಅಡ್ವಾಂಟೇಜ್ ಅಲ್ಲ, ಅದೊಂದು ಮಜಾನೇ ಬೇರೆ. ಅದು ಸ್ಟೇಜ್ ಮೇಲೆ ಹಾಡ್ತಿರುವಾಗ ಗಣೇಶ ರಾಜ್ಯೋತ್ಸವ ಅಂದ್ಕೊಂಡು ಸೂಪರಾಗಿ, ಅದಕ್ಕೆ ಕಂಫರ್ಟಬಲ್ ಆಗಿ ಸ್ಟೇಜ್ ಫಿಯರ್ ಅಂತೂ ಝೀರೋ ಅಲ್ವಾ? ಸರ್, ಥ್ಯಾಂಕ್ ಯು ಸೊ ಮಚ್. ಸ್ಟೇಜಲ್ಲಿ ನೀವು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ದಂಗೆ ನಿಂತ್ಕೊಂಡಿದ್ದೀರಿ ಆರಾಮಾಗಿ, ತಲೆ ಕೆಡಿಸ್ಕೊಳ್ಳದೆ. ಸರ್, ಒಂದು ಸತಿ ಹೇಳ್ಬೇಕು ಅಂತಂದ್ರೆ ಎಷ್ಟೋ ಜನ ಹೇಳ್ತಾರ ನೀವು ಬರೀರಿ ಅಂತಾರ, ನೀವೇನೇನೋ ಮಾಡಿ ಅಂತಾರ. ಆದ್ರ ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತೀನಿ, ನಾನು ಯಾವುದೇ ಸ್ಟೇಜ್ಗೆ ಇಲ್ಲಿ ತನಕ ಚಪ್ಪಲಿ ಹಾಕೊಂಡು ಹತ್ತಿಲ್ಲ. ಮತ್ತೆ ಬಂದು ನಾನು ಯಾವತ್ತೂ ಬರೆಯೋದು ಗಿರಿಯೋದು ಏನಿಲ್ಲ. ಎನಿ ಸಾಂಗು ನಾ ಆ ಜಾಗದಲ್ಲಿ ನಾನು ಆಡ್ತೀನಿ ಅಷ್ಟೇ. ಸೂಪರ್ ಸೂಪರ್ ಮೇಡಮ್. ಅದು ತಪ್ಪೋ ಸರಿನೋ ಗೊತ್ತಿಲ್ಲ, ಬಟ್ ತಪ್ಪಾದ್ರೆ ನೆಕ್ಸ್ಟ್ ನಾನು ಸರಿ ಮಾಡ್ಕೊತೀನಿ. ಅದೊಂದು ನಂದು ಸ್ಪೆಷಾಲಿಟಿ ಸರ್. ವೆರಿ ನೈಸ್, ವೆರಿ ನೈಸ್ ಮೇಡಮ್. ತುಂಬ ಚೆನ್ನಾಗಿ ಹಾಡಿದ್ರಿ. ಕೆಲವು ಪ್ಲೇಸ್ಗಳು ನಿಮಗೂ ಗೊತ್ತಾಯ್ತು ಅನ್ಸುತ್ತೆ, ಗೊತ್ತು ಸರ್. ಹೈ ಪಿಚ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಷ್ಟೇ. ಆಮೇಲೆ ಕೆಲವು ಸಂಗತಿಗಳು ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ ನಾನು ನೋಟ್ ಮಾಡ್ದಂಗೆ, ನದಿ ಸಾಗರ ಕೆರಳಲಿ ಅಥವಾ 5 ನೋಟ್ ಅಷ್ಟು ನೋಟ್ಸ್ ಬರ್ತದೆ, ಕೆರಳಲಿ ಅಂತಲೂ ಹಾಡ್ಬೋದು. ಕಾಂಪಿಟೇಷನ್ ಅಂತ ಬಂದಾಗ ತುಂಬ ಸೂಕ್ಷ್ಮಗಳನ್ನ ನೋಡ್ತಾ ಇದ್ದೀನಿ ಅಷ್ಟೇ. ಅದು ಇಲ್ಲ ಅಂದರೆ ಕೇಳೋಕ್ಕೆ ಕಣ್ಮುಚ್ಕೊಂಡು ಬ್ಯೂಟಿಫುಲ್ ಪರ್ಫಾರ್ಮೆನ್ಸು, ತುಂಬ ಚೆನ್ನಾಗಿ ಹಾಡಿದ್ರಿ. ನಿಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ಗೊತ್ತಾಗ್ಬಿಡುತ್ತೆ ನೀವು ಆರ್ಕೆಸ್ಟ್ರಾ ಸಿಂಗರ್ ಅಂತ. ಆ ಕಂಫರ್ಟ್ ಇದೆ ನಿಮ್ಗೆ ಸ್ಟೇಜ್ ಮೇಲೆ. ಸರ್, ನಾವು ಗೆಲ್ತೀವ ಸೋಲ್ತೀವ ಸೆಕೆಂಡ್ರಿ, ಹೌದು. ಬಟ್ ಸ್ಟೇಜ್ ಎತ್ತಿ ಒಬ್ರು ಇಲ್ಲಿ ಇಬ್ರು ಇಲ್ಲಿ ಮತ್ತೆ ನೀವು ನಮ್ಗೆ ಗುರುಗಳು, ನಿಮ್ಮ ಮುಂದೆ ಆಡೋದು ಒಂದು ದೊಡ್ಡ ಖುಷಿ ಸರ್. ಯಾಕೆಂದ್ರೆ ಸರಿ ತಪ್ಪು ಅದು ನಮ್ಮಿಂದ ಮಿಸ್ಟೇಕ್ ಆಗಿದ್ರೆ ನೀವು ಹೇಳ್ತಿದ್ದೀರಿ, ನೆಕ್ಸ್ಟ್ ಟೈಮ್ ಅದನ್ನು ಸರಿ ಮಾಡ್ಕೊಳ್ಳೋಣ. ಕರೆಕ್ಟ್. ಬಟ್ ಆಡೋದೇ ಒಂದು ದೊಡ್ಡ ವಿಚಾರ ಸರ್. ಖಂಡಿತ ಖಂಡಿತ. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಯ್ತು ಸೀಮಾ ಅವರೇ. Thank you so much, sir. ಅದ್ಭುತವಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೀಮಾ. ಥ್ಯಾಂಕ್ ಯು ಮ್ಯಾಮ್.